ಸ್ಮಿತಾ, ಒಂದು ಕೆಟ್ಟ ಘಟನೆಯನ್ನ ನೀವು ಎದುರಿಸಬೇಕಾಯ್ತು ಅಂತ ನೀವು ಈ ಹಿಂದೆ ಹೇಳ್ತಾ ಇದ್ರಿ. ಏನ ಘಟನೆಯ ಜೊತೆಗೆ ಒಟ್ಟಾರೆ ಈಗ ಹುಟ್ಕೊಂಡಿರುವಂತಹ ಸನ್ನಿವೇಶದಿಂದ ಏನ್ ಹೇಳ್ತೀರಿ? ಘಟನೆನ ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ. ಗೋವಾಗೆ ಹೋಗಿದ್ದೆ, ನಾನು ಟ್ಯಾಕ್ಸಿಲಿ ಹೋಗಿದ್ದೆ. ಗೋಕರ್ಣದಿಂದ ಗೋವಾಗೆ ಟ್ಯಾಕ್ಸಿಲಿ ಹೋಗಬೇಕಾದ್ರೆ ಗೋಕರ್ಣನಲ್ಲಿ ನಮ್ಮ ಶುದ್ಧಿ ಫಿಲ್ಮ್ ಶೂಟಿಂಗ್ ರ್ಯಾಪಪ್ ಆದಮೇಲೆ ಗೋವಾಗೆ ಟ್ಯಾಕ್ಸಿಲಿ ಹೋದೆ. ಒಬ್ಬಳೇ ಹೋದೆ. ನನ್ನ ಬಾಯ್ ಫ್ರೆಂಡ್ಗೆ 2 ದಿನ ಬಿಟ್ಕೊಂಡು ಬಾ, ನಾನು 2 ದಿನ ಆರಾಮಾಗಿ ಗೋವಾಲಿರಬೇಕು ಅಂತ ನಾನು ಹೋದೆ. ಟ್ಯಾಕ್ಸಿನಲ್ಲಿ ಕೂತ್ಕೊಂಡ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದ್ರೆ ಅವ್ರು ತುಂಬ ಟೆನ್ಷನ್ ಆಗಿಬಿಟ್ರು, ಒಬ್ಬಳೇ ಹೋಗ್ತಾ ಇದೆಯಾ ಟ್ಯಾಕ್ಸಿನಲ್ಲಿ ಅಂತ. ಆವಾಗ ನನ್ನ ತಲೆನಲ್ಲೂ ಆ ಹುಳ ಹುಟ್ಟಿತು. ಹುಳ ಬಿಟ್ಟರು. ಆದರೆ ತುಂಬ ಒಳ್ಳೆ ಟ್ಯಾಕ್ಸಿ ಅವನ ಬಿಟ್ಟು ನನ್ನನ್ನು ತುಂಬ ಕೇರ್ ತೊಗೊಂಡು ಅಲ್ಲಿ ಬಿಟ್ಟ. ಆಮೇಲೆ ಹೋಗ್ಬೇಕಾರೆಲ್ಲ ನಂಬರೆಲ್ಲ ಕೊಟ್ಟು ಹೋದ. ಆಮೇಲೆ ನಾನೊಂದು ವಾಕ್ ಹೋದೆ, ರಾತ್ರಿ 9 ಗಂಟೆ ಸಮಯ ಬೀಚ್ ವಾಕ್ ಹೋದೆ. ಶ್ಯಾಕ್ಸ್ ಎಲ್ಲ ಇರುತ್ತೆ ಸಾಲಿಗೆ, ಎಲ್ಲರೂ ಹೋಗಿ ಕೂತ್ಕೊಂಡು ತಿನ್ನೋಣ ಅಂತ. ಹೋಗಿದ 15-20 ನಿಮಿಷ ವಾಕಲ್ಲಿ ಇದ್ದಿದ್ದ ಎಲ್ಲ ಹುಡುಗರು ಆಲ್ಮೋಸ್ಟ್ ಕುಡಿತಾ ಇದ್ರು, ಮೈ ಮೇಲೆ ಬರ್ಹೋಂಗೆ ಬರ್ತಾಯಿದ್ರು. ರೇಗ್ಸೋದು, ಪಾಸ್ ಆಗೋದು ಪಕ್ಕದಲ್ಲಿ ಹಿಂಗೆ ಅನ್ನೋದು, ವಿಸಿಲ್ ಹೊಡೆಯೋದು. ಓಕೆ, ತುಂಬ ಅಸಹ್ಯ ಮಾಡಿಬಿಟ್ರು. ಸರಿ, ಕೊನೆಗೆ ಒಂದು ಜಾಗಕ್ಕೆ ಹೋಗಿ ಕೂತ್ಕೊಂಡೆ. ಅಲ್ಲಿ ಕೂತ್ರೆ ಅಲ್ಲಿ ಅಕ್ಕಪಕ್ಕ ಮತ್ತೆ ಹುಡುಗರಿದ್ರು. ಇದು ಒಂದು ಗುಂಪು ಹುಡುಗ ಅಂತ ನಾನು ಹೇಳ್ತಾ ಇಲ್ಲ, ಇದ್ದವರೆಲ್ಲ ಮೋರ್ ಆರ್ ಲೆಸ್ ಆ ಟೈಮಲ್ಲಿ ಸ್ಟ್ಯಾಗ್ಸ್ ಅಂದರೆ ಬರೀ ಹುಡುಗರು ಗುಂಪೇ ಇರುತ್ತೆ ಅಂಥವ್ರು ನಾನು ಹೇಳ್ತಾ ಇರೋದು. ಪಕ್ಕದಲ್ಲಿ ಕೂತಿದ್ದು ಒಂದು ಟೇಬಲ್ನಲ್ಲಿದ್ದಿದ್ದು ಹುಡುಗರು. ಅವ್ರು ನನ್ನ ಪಕ್ಕ ನಾನೊಬ್ಬಳೇ ಕೂತಿದ್ರಿಂದ ನನ್ನ ಪಕ್ಕ ಚೇರ್ಗಳಿತ್ತು, ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದು, ಕಮ್ ಜಾಯ್ನಸ್, ನಮ್ಮ ಜೊತೆ ಬಾ ಸೇರ್ಕೋ, ಆ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಮುಜುಗರ ಆಯಿತು ನನಗೆ. ಇದು ಮೊದಲನೇ ಸತಿ ಅಲ್ಲ ನಾನು ಇದನ್ನು ಅನುಭವಿಸಿರೋದು. ಚಿಕ್ಕ ವಯಸ್ಸಿಂದ ಇನ್ಫ್ಯಾಕ್ಟ್ ಐ ಥಿಂಕ್ ಹುಡುಗಿರನ್ನ ರೇಗ್ಸೋದು ಈಸ್ ಅ ವೆರಿ ಕಾಮನ್ ಥಿಂಗ್. ಆ್ಯಂಡ್ ಲೆಟ್ ಮಿ ಬಿ ಫ್ರ್ಯಾಂಕ್, ಹುಡುಗಿರಿಗೆ ಒಂಚೂರು ಯಾರೋ ಒಬ್ಬ ಹುಡುಗ ನೋಡ್ತಾನೆ, ಚೆನ್ನಾಗಿರೋ ಹುಡುಗ ನೋಡ್ತಾ ಇದ್ದಾನೆ, ಆ ಅಟೆನ್ಷನ್ನು ಹುಡುಗಿರು ಎಂಜಾಯ್ ಮಾಡ್ತಾರೆ ಅಂದ್ಕೊಳ್ತೀನಿ ನಾನು. ಬೇಸಿಕ್ ಲಿಟ್ಲ್ ಬಿಟ್ ಸುಮ್ಮನೆ ಅದು ಆ ಒಂದು ಘರ್ಷಣೆ, ಆ ಒಂದು ಆಕರ್ಷಣೆ ಹುಡುಗಿರಲ್ಲಿ ಯಾವಾಗಲೂ ಇರುತ್ತೆ. ಅದು ಯಾವಾಗ ಮಿತಿ ಮೀರುತ್ತೆ, ಯಾವಾಗ ಅಸಹ್ಯಕರವಾಗಿ ಹೋಗುತ್ತೆ, ಆವಾಗ ರಿಪಲ್ಸಿವ್ ಆಗುತ್ತೆ. ಸೊ ಅದಾದಮೇಲೆ ನನಗೆ ಸರ್ವ್ ಮಾಡ್ತಿದ್ದು ವೆಯ್ಟರ್ ಏನಿದ್ದ, ಅವನು ಒಳ್ಳೆಯವನಿದ್ದ. ಅವನಿಗೆ ಯಾಕಂದರೆ ನಂಗೆ ಮತ್ತೆ 15 ನಿಮಿಷ ಆ ಒಂದು ಅನುಭವ ನನಗೆ ಬೇಕಾಗಿರಲಿಲ್ಲ ಒಬ್ಬಳೇ ಹೋಗೋಕ್ಕೆ. ಸೊ ಅವನನ್ನು ಕೇಳಿ ಅವ್ನು ನನ್ನ ರೂಮ್ ತನಕ ನನ್ನ ಜೊತೆ ನಡ್ಕೊಂಡು ಬಂದ. ಆವಾಗ ಒಬ್ಬನೂ ನನ್ನ ಕಡೆ ತಿರುಗಿ ನೋಡಲಿಲ್ಲ, ನನ್ನ ಹತ್ರ ಬರಲಿಲ್ಲ. ಆವಾಗ ನನಗೆ ಆ ಒಂದು ಮುಜುಗರಕ್ಕಿಂತ ನನಗೇನು ಅಸಹ್ಯ ಆಗಿದ್ದು ಅಂದರೆ, ನಾನೊಂದು ಸ್ವತ್ತು ಅಷ್ಟೇ, ನಾನೊಂದು ವಸ್ತು. ನನ್ನ ಜೊತೆ ಒಬ್ಬ ಇದ್ದ ತಕ್ಷಣ ನಾನು ಅವನೋಳು. ಸೊ ನಾನು ಬೇರೆ ಯಾರಿಗೂ ಲಭ್ಯವಾಗೋದಿಲ್ಲ. ಸೊ ಯಾರು ಜಾಸ್ತಿ ತಲೆ ಕೆಡ್ಸ್ಕೊತಿಲ್ಲ. ನಾನು ಒಬ್ಬಳೇ ಇದ್ದ ತಕ್ಷಣ ಯಾರು ನನ್ನ ಕಡೆ ಯಾರು ನನ್ನ ಪಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಅದು ನನಗೆ ತುಂಬ ಅಸಹ್ಯವಾಗಿ ಹೊಡೀತು. ಅದೊಂದು. ಇನ್ನೊಂದು ನನಗೆ ತುಂಬ ಬೇಜಾರಾಗಿತ್ತು, ಆ ಡ್ರೈವರ್ ಆ್ಯಕ್ಚುಲಿ ತುಂಬ ಒಳ್ಳೆಯವನಿದ್ದ. ಅವನ ಬಗ್ಗೆ ನಾನು ಸಂಶಯ ಪಟ್ಟನಲ್ಲ ಅನ್ನೋದು ಬೇಜಾರಾಯಿತು. ಇಲ್ಲಿ ನಾನು ಆರಾಮಾಗಿರ್ತೀನಿ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ತುಂಬ ತೊಂದರೆ ಆಯಿತು. ಸೊ ನನಗೆ ಇರೋರ್ನೆಲ್ಲ ಸಂಶಯ ಪಡೋ ಅಂಥ ಒಂದು ಸ್ಥಿತಿ ಅಥವಾ ಒಂದು ಮನೋಭಾವನ ನಾವು ಸಮಾಜವಾಗಿ ತಲುಪ್ತಾ ಇದ್ದೀವಿ. ಸ್ವತ್ತು ಅಂತ ಅಂದುಕೊಳ್ಳೋದು ಆ ಅಧಿಕಾರ ಇವ್ರಿಗೆ ಯಾರು ಕೊಡ್ತಾರೆ ಅಂತ? ಅಧಿಕಾರ ಅಲ್ಲ, ಅದು ನಾವು ಇವತ್ತು ಸಡನ್ನಾಗಿ ನಮಗೆ ಹುಡುಗಿಯರು ನಾವು ಈ ಲೆವೆಲಲ್ಲಿ ಇದ್ದೀವಿ. ನಾವು ಜಸ್ಟ್ 50 ವರ್ಷ ನೀವು ಹಿಂದೆ ಹೋದರೆ ಈ ಥರ ಯಾವ ಒಂದು ಸನ್ನಿವೇಶದಲ್ಲಿ 3 ಜನ ಹುಡುಗಿರು ಕೂತ್ಕೊಂಡು ಓಪನ್ ಆಗಿ ರೇಪ್ ಅನ್ನೋ ವರ್ಡ್ನ ಇಷ್ಟು ಓಪನ್ ಆಗಿ ಮಾತಾಡೋ ಸ್ಥಿತಿ ಇರಲಿಲ್ಲ. ಇದು ತುಂಬ ರೀಸೆಂಟ್ ಡೆವಲಪ್ಮೆಂಟ್. ಸೊ ನಾವು ಇವತ್ತು ನಮ್ಮ ಸ್ಥಿತಿ ನೋಡಿಕೊಂಡು ಓಹೋಹೋ ಏನು ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಐ ಡೋಂಟ್ ಫೀಲ್. ನಾನು ನನ್ನ ಇಡೀ ಲಾಸ್ಟ್ ಒಂದು 500, 600, 700, 1000 ವರ್ಷ ತೊಗೊಂಡ್ರೆ ನಾನು ಬೆಸ್ಟ್ ಎರಾ ಫಾರ್ ವಿಮೆನ್ ಆ ಟೈಮಲ್ಲಿ ನಾನು ಹುಟ್ಟಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ಇಟ್ ಈಸ್ ದ ಬೆಸ್ಟ್ ಟೈಮ್. ಈ ಒಂದು ಪ್ಲ್ಯಾಟ್ಫಾರ್ಮ್, ಈ ಒಂದು ಆಪರ್ಚುನಿಟಿ ಹೆಂಗಸರಿಗೆ, ಹೆಣ್ಮಕ್ಳಿಗೆ ಸಿಕ್ಕೇ ಇಲ್ಲ. ಬಹಳಷ್ಟು ಹೆಂಗಸರು ಜೊತೆಗೆ ಸುಮಾರು ಗಂಡಸರು ಕಷ್ಟಪಟ್ಟು ದುಡಿದು ಹೋರಾಡಿ ಈ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ. ಇಲ್ಲಿಂದ ಮುಂದಕ್ಕೆ ತೊಗೊಂಡೋಗೋದು ನಮ್ಮ ಜವಾಬ್ದಾರಿ. ಬಟ್ ಈ ಸಮಯದಲ್ಲಿ ನಾವು ನಿಂತ್ಕೊಂಡು ತುಂಬ ಕಳಪೆ ಆಗ್ತಾ ಇದೆ, ತುಂಬ ಕೆಳಗೆ ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಫಿಯರ್ ಸೈಕಾಸಿಸ್, ಒಂದು ಭಯದಲ್ಲಿ ಇಡೀ ಸಮಾಜ ಬಾಳೋದು, ಅದು ಇನ್ನೂ ಆ್ಯಕ್ಚುಲಿ ನಮ್ಮನ್ನು ಕೆಳಗೆ ತೊಗೊಂಡು ಹೋಗುತ್ತೆ. ನಮಗೆ ಏನು ಈ ಸ್ಥಿತಿ ನಾವು ಏನಿದೆ ಇದು ಯಾವಾಗಲಿಂದನೂ ಇದೆ. ನಾವು 500 ವರ್ಷದ ಹಿಂದೆ ಹೋದರೆ ಇಡೀ ರಾಜ್ಯದಲ್ಲಿರೋ ಹೆಣ್ಮಕ್ಳನ್ನ ರೇಪ್ ಮಾಡಿ ಕಳಿಸ್ಬಿಡೋರು, ಅಷ್ಟು ಜನ ಸೂಸೈಡ್ ಮಾಡ್ಕೊಳ್ಳೋರು, ಆ ಥರ ಎಷ್ಟು ಕಥೆಗಳಿದೆ. ಇವಾಗ ಅದೆಲ್ಲ ನಡೀತಾ ಇದೆ, ಇವಾಗ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೇನು ಕಾರಣ ಅನ್ನೋದನ್ನ ನಾವು ಒಳಹೊಕ್ಕಿ ನೋಡಬೇಕು ಆ್ಯಸ್ ಅ ಸೊಸೈಟಿ. ಅದಕ್ಕೆ ಭಾಳಷ್ಟು ಕಾರಣಗಳಿವೆ, ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಅದಕ್ಕೆ ನನ್ನ ಪ್ರಕಾರ ಇಮಿಡಿಯೇಟ್ ಅದಕ್ಕೆ ಒಂದು ಕಡಿವಾಣ ಹಾಕೋಕ್ಕೆ ಇಮಿಡಿಯೇಟ್ ಪನಿಷ್ಮೆಂಟ್ ಚೇಂಜ್ ಮಾಡಬೇಕು. ಎಸ್, ಬಟ್ ಅದು ಒಂದೇ ಆಗಲ್ಲ. ಇದನ್ನು ಒಳಗಿಂದ ನಾವು
ಮರನ ಸದೃಢವಾಗಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ನಾನು ಪೂಜಾ ಗಾಂಧಿ ಅವ್ರನ್ನ ಮತ್ತೆ ಮಾತನಾಡಿಸ್ತೀನಿ. ಅಂದ್ರೆ ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಸೋದಕ್ಕಿಂತ ಹೆಚ್ಚಾಗಿ ಬದಲಾವಣೆಯ ಸಮಯಕ್ಕೆ ಇದೊಂದು ಒಳ್ಳೆ ಮುನ್ನುಡಿ ಅನ್ನೋದನ್ನ ಸ್ಮಿತಾ ಹೇಳ್ತಾ ಇದ್ರು ಪೂಜಾ ಅವರೇ. ಆದ್ರೆ ಭಯದ ವಾತಾವರಣ ಇಲ್ಲ ಅನ್ನೋದನ್ನ ನಾವು ಅಂತ ಹೇಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದರ ಜೊತೆಗೆ ನಟಿಯರು ಕೂಡ ಇಂತಹ ಪರಿಸ್ಥಿತಿಯನ್ನ ದಾಟಿ ಬರಬೇಕು. ಯಾಕೆಂದ್ರೆ ಸಾಮಾನ್ಯ ಮಹಿಳೆಗೂ ಹಾಗೂ ನಟಿಯರಿಗೂ ನಟಿಯರ ಸುತ್ತಮುತ್ತ ಒಂದು ಕಡೆ 4 ಕಡೆ ಹೋದ್ರು ಅಂದ್ರೆ 4 ಜನ ಇರ್ತಾರೆ, ಅವರನ್ನ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಟಿಯರನ್ನು ಇಂತಹ ಲೈಂಗಿಕ ದೌರ್ಜನ್ಯಗಳು ಬಿಡೋದಿಲ್ಲ ಅಂದಾಗ ಮತ್ತಷ್ಟು ಭಯ ಹುಟ್ಟಿಸುವಂತಹ ವಾತಾವರಣವೇ. ಹೌದು, ನಿಜ. ಯಾಕೆಂದರೆ ನಾವು ಕೂಡ ಶೂಟಿಂಗ್ ಮಾಡಿದಾಗ ಸುಮಾರು ಸತಿ ಕೆಲವು ಜನ ಮಿಸ್ಬಿಹೇವ್ ಅಂತ ಮಾಡ್ತಾರೆ. ನಾವು ಯಾವುದು ಫಂಕ್ಷನ್ಗೆ ಹೋಗ್ತೀವಿ, ಅವರು ಬೇರೆ ಥರ ಟಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇದು ಒಂದು ಇನ್ಸಿಡೆಂಟ್ ನಿಜವಾಗ್ಲೂ ಇನ್ನೂ ಯಾವುದು ಈಗ ಇಟ್ಸ್ ಟೈಮ್ ಫಾರ್ ಎವ್ರಿಬಡಿ ಟು ವೇಕ್ ಅಪ್. ಯಾಕೆ ಅಂದರೆ ರೇಪ್ ಅನ್ನೋ ಒಂದು ಏನು ಆಗ್ತಾ ಇದೆ ಅಂತ ಈ ನಮ್ಮ ದೇಶದಲ್ಲಿ ಎಲ್ಲ ಕಡೆ, ಫಸ್ಟ್ ಆಫ್ ಆಲ್ ದ ಪನಿಷ್ಮೆಂಟ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಿಕ್ಟ್. These men should be like, really, I feel that you should hang them first of all, you know. These people, they rape small children, they don't leave anybody. Today, ಇವತ್ತು ಸಮಯ ಬಂದ್ಬಿಟ್ಟಿದೆ ಅಂದರೆ ದಟ್ ಈವನ್ ಸೆಲೆಬ್ರಿಟೀಸ್ ಆರ್ ನಾಟ್ ಸೇಫ್ ಅಂತ. ನಿಜವಾಗ್ಲೂ ಫಸ್ಟ್ ಒಂದು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಆಗಬೇಕು, ಎಲ್ಲರೂ ಭಯ ಪಡಬೇಕು ದಟ್ ಓಕೆ ನಾವು ಇಂಥ ಕೆಲಸ ಮಾಡೋಕೆ ಮುಂಚೆ ದೇರ್ ಈವನ್ ಅವ್ರ ಏನಂದರೆ ದೇ ಶುಡ್ ಬಿ ಸ್ಕೇರ್ಡ್ ದಟ್ ಓ ಎಂಥ ಮಾಡಿದರೆ ನಮಗೆ ಎಂಥ ಶಿಕ್ಷೆ ಬರುತ್ತೆ ಅಂತ. ಬಟ್ ಅಂಥ ಭಯನೇ ಇಲ್ಲ. ಸೊ ಹಾಗಾಗಿ ಇದು ಒನ್ ಇನ್ಸಿಡೆಂಟ್ ಇವತ್ತು ಆಗಿದೆ ಭಾವನಾ ಅವ್ರ ಜೊತೆ. ಇನ್ನು ಇದಕ್ಕೆ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಜನ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಆನ್ ಗೋಯಿಂಗ್ ಥಿಂಗ್. ದೆರ್ ಇಸ್ ನೋ ಎಂಡ್ ಟು ದಿಸ್. So first of all, there has to be a very, very, very strict punishment. These men should be hanged, I want to say, seriously. ಖಂಡಿತವಾಗಿಯೂ ಕೂಡ. ಇದ್ರ ಜೊತೆಗೆ ಸ್ಮಿತಾ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಅಂದ್ರೆ ಹಲವಾರು ಹರ್ಡಲ್ಸ್ನ ದಾಟ್ಕೊಂಡು ಹೆಣ್ಣುಮಕ್ಕಳು ಮುಂದುವರಿತಾ ಇರುವಂತಹ ಯುಗ ಇದು. ಅಂಥದ್ರಲ್ಲಿ ಇಂತಹ ಕಾಮುಕರಿಗೆ, ಇಂತಹ ಕೀಚಕರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೆಲವೊಂದು ಬದಲಾವಣೆ ಆಗಬೇಕು, ಸಾಮಾಜಿಕವಾಗೂ ಕೂಡ ಕೆಲವೊಂದು ಬದಲಾವಣೆ ಆಗಬೇಕು. ಹಾಗಾದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ.